ತಾಯಿ ಸೀನ್ ಅಂತೂ ತುಂಬಾ ಚೆನ್ನಾಗಿದೆ. ಆ ಎಮೋಷನ್ಗೆ ನಾನು ಹತ್ತಿದ್ದೀನಿ. ನಾನು 3 ತಿಂಗಳಾಗಿದೆ ನನ್ನ ತಾಯಿ ಸತ್ತು. ನಾನು ಹತ್ತಿದ್ದೀನಿ ಸರ್. ಹೇಳಿದ್ ಒಂದೇ ಸಾಂಗ್ ಇಷ್ಟ ಆಯ್ತು ಅಂತ, ನಂಗೆ ಅದಕ್ಕೆ ಹೇಳಿದ್ದು. ನಿಮ್ಗೆ ಲಕ್ ಅಂತ ಅನ್ಬೋದು, ನಂಗೆ ಆ ಸಾಂಗ್ ಸಿಕ್ಕಿರೋದು. ಸಾಂಗ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಆಮೇಲೆ ತುಂಬಾ ಚೆನ್ನಾಗಿದೆ ಮೂವಿ. ಥಿಯೇಟರ್ ಬಂದ್ ನೋಡಿ ನಿಮ್ಗೆ ಸಸ್ಪೆನ್ಸ್ ಗೊತ್ತಾಗುತ್ತೆ. ಆಕ್ಚುಲಿ ತಾಯಿ ಸೆಂಟಿಮೆಂಟ್ ಇಂದಾನೆ ಇದು ಕ್ಲಿಕ್ ಆಗಿದೆ ಅನ್ಕೊಂತೀನಿ. ಸೊ ಅದ್ರ ಮುಖಾಂತರ ತರನೇ ಮುಂದೆ ಹೋಗುತ್ತೆ ಅನ್ಕೋತೀನಿ. ಚೆನ್ನಾಗಿದೆ. ಸೊ ದಯವಿಟ್ಟು ಹೆಸರು ನೈದಿಲೆ ಶೈವ ಅಂತ. ಸೊ ಇದು ನನ್ನ 3rd ಮೂವಿ ರಿಲೀಸ್ ಆಗಿರೋದು. ಇದರಲ್ಲಿ ನಾನು ಜನ್ನಿ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಹಾಯ್, ಹೌದು. ಆಕ್ಚುಲಿ ಇಲ್ಲಿ ಮದರ್ ಸೆಂಟಿಮೆಂಟ್ ಇದೆಯಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ನನ್ನ ಪ್ರಕಾರ ನನಗೆ ಮೂವಿ ಚೆನ್ನಾಗಿದೆ. ಆಡಿಯನ್ಸ್ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ. ನಾವು ಆರ್ಟಿಸ್ಟ್ ಆಗಿ ಮೂವಿ ನೋಡ್ತೀವಿ, ಬಟ್ ಆಡಿಯನ್ಸ್ ಹೇಗ್ ತಗೊಂತಾರೆ ನೋಡ್ಬೇಕು. ಬಟ್ ಪಕ್ಕ ಆಡಿಯನ್ಸ್ ತಗೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಚೆನ್ನಾಗಿ. ಜನ್ನಿ ಅಂತ ನಮ್ದು ಕ್ಯಾರೆಕ್ಟರ್ ನೇಮು. ಸೊ ಮೇನ್ ವಿಲನ್ ಇದಾರಲ್ಲ, ಅವ್ರಿಗೆ ಪೇರ್ ಆಗಿ ಮಾಡಿದೀನಿ. ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಏನಾಯ್ತು, ನಂಗೆ ಒಂದು 2 ಸಾಂಗ್ ಇದೆ. 1 ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ನಂಗೆ ಲಕ್ ಅಂತ ಹೇಳ್ಬೋದು. ಈ ಸಾಂಗ್ ಅಲ್ಲಿ ನಂಗೆ ನನ್ನ ಸಾಂಗ್ ಇಷ್ಟ ಆಗಿದ್ದು ಜಾಸ್ತಿ, ನನಗಾಗಿ ನೀನು ಅಂತ. ಸೊ ಅಭಿಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ಕೊಟ್ಟಿರೋದಕ್ಕೆ. ಇದು ಒಂದು 3ನೇ ಸಿನಿಮಾ ಸರ್ ರಿಲೀಸ್ ಆಗ್ತಾ ಇರೋದು. ಹೌದು. ಬೆಸ್ಟ್ ಮೂಮೆಂಟ್ ಅಂದ್ರೆ ನನ್ಗೆ ಈ ಸೆಟ್ ಅಲ್ಲಿ ನನ್ ಮರೆಯೋದಿಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ನನ್ಗೆ ಟ್ರಿಪ್ಪಿಗೆ ಹೋಗಿದ್ದೀನ, ಶೂಟಿಂಗ್ ಹೋಗಿದ್ದೀನ ಅಂತ ಕನ್ಫ್ಯೂಷನ್ ಆಗ್ತಾ ಇತ್ತು. ಅದೇ ಶೂಟಿಂಗ್ ಟೈಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಎಲ್ಲೂ ಬೈತಾ ಇರ್ಲಿಲ್ಲ, ನಮ್ಗೆ ಹೇಳ್ಕೊಡ್ತಾ ಇದ್ರು ಹೇಗ್ ಮಾಡ್ಬೇಕು ಏನು. ಸೊ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ರು. ನನಗೆ ಎಲ್ಲ ಹೇಳಿದ್ ಒಂದೇ ಸಾಂಗ್ ಇಷ್ಟ ಆಯ್ತು ಅಂತ, ನಂಗೆ ಅದಕ್ಕೆ ಹೇಳಿದ್ದು. ನಿಮ್ಗೆ ಲಕ್ ಅಂತ ಅನ್ಬೋದು, ನಂಗೆ ಆ ಸಾಂಗ್ ಸಿಕ್ಕಿರೋದು. ಸಾಂಗ್ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ನಿಮ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಲಾಸ್ಟ್ 20 ಮಿನಿಟ್ಸ್ BGM ಇರ್ಬೋದು, ತಾಯಿ ಸೆಂಟಿಮೆಂಟ್ ಇರ್ಬೋದು, ನಮ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾವು ಲಾಸ್ಟ್ 20 ಮಿನಿಟ್ಸ್ ಏನಿದೆ ನೋಡಕ್ಕೆ ಇನ್ನೊಂದ್ಸಲ ಬರ್ತೀವಿ ಸಿನಿಮಾದಲ್ಲಿ. ಲಾಸ್ಟ್ 20 ಮಿನಿಟ್ಸ್ ಲಾಸ್ಟ್ 20 ಮಿನಿಟ್ಸ್ ಅಂದ್ರೆ ಸಂತೋಷ್ ಅನ್ನೋರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ. ಸೊ ಅದು ಅಮ್ಮ ಡೆಲಿವರಿ ಆಗೋದು ಬರುತ್ತಲ್ಲ ಒಂದು ಲೇಡಿದು. ಸೊ ಅದು ಚೆನ್ನಾಗಿದೆ. ಹೀರೋಯಿನ್ ಡೆಲಿವರಿ ಟೈಮ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಂಟೆಂಟ್ ಇದೆ. ಸೊ ಬಂದ್ ನೋಡ್ಬೇಕು. ಆಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೆಲ್ಲ ಆಗುತ್ತೆ, ಸೊ ಆತರ ಇದೆ. ಫುಲ್ ಹೇಳ್ಬಿಟ್ರೆ ಜನ ಬಂದು ನೋಡೋದಕ್ಕೆ ಆಗಲ್ಲ. ಸಸ್ಪೆನ್ಸ್ ಇರ್ಬೇಕು, ನೋಡ್ಲಿ ಅಂತ ಅಷ್ಟೇ ಬಂದ್ಬಿಟ್ಟು. ತುಂಬಾ ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ನಮ್ಮ ಮೇಡಮ್ ಅವ್ರ ಮೊದಲನೇ ಮೂವಿ ಉಸಿರು. ಸೊ ಎಲ್ಲಾ ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ ಅವ್ರನ್ನ ಗೆಲ್ಸಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಮೂವಿ. ಥಿಯೇಟರ್ ಬಂದ್ ನೋಡಿ ನಿಮ್ಗೆ ಸಸ್ಪೆನ್ಸ್ ಗೊತ್ತಾಗುತ್ತೆ. ಎಲ್ಲರ ಪಾತ್ರ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ತಾಯಿ ಸೆಂಟಿಮೆಂಟ್ ಇಂದಾನೆ ಇದು ಕ್ಲಿಕ್ ಆಗಿದೆ ಅನ್ಕೊಂತೀನಿ. ಸೊ ಅದ್ರ ಮುಖಾಂತರ ತರನೇ ಮುಂದೆ ಹೋಗುತ್ತೆ ಅನ್ಕೋತೀನಿ. ಚೆನ್ನಾಗಿದೆ. ಸೊ ದಯವಿಟ್ಟು ಎಲ್ಲಾರು ಬಂದು ಮೂವಿ ನೋಡಿ ಆಶೀರ್ವಾದ. ಸರ್ ಎಲ್ಲಾರ್ಗೂ ನಮಸ್ಕಾರ. ನಮ್ದು RSP ಗ್ರೂಪ್ ಇಂದ ಮಾಡಿರುವಂತ ಸಿನಿಮಾ ಇದು. ಸಪೋರ್ಟ್ ಮಾಡ್ಲಿ ಎಲ್ಲಾರು, ನಮ್ ಜನತೆ ಎಲ್ಲಾರು ಸಪೋರ್ಟ್ ಮಾಡ್ಬೇಕು. ತಾಯಿ ಸೀನ್ ಅಂತೂ ತುಂಬಾ ಚೆನ್ನಾಗಿದೆ. ಆ ಎಮೋಷನ್ಗೆ ನಾನು ಹತ್ತಿದ್ದೀನಿ. ನಾನು 3 ತಿಂಗಳಾಗಿದೆ ನನ್ನ ತಾಯಿ ಸತ್ತು. ನಾನು ಹತ್ತಿದ್ದೀನಿ ಸರ್. ಭಾಗವತಲ ಖಂಡಿತ ನಮ್ಮ ಫಿಲ್ಮ್ ಉಸಿರು ಫಿಲ್ಮ್ ನೋಡಿ ನಿಮ್ಮ ಆಶೀರ್ವಾದ ಕೊಡಬೇಕು ಅಂತ ಬೇಡ್ಕೊತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.
ಇಲ್ಲಿಂದ ನಮ್ಮ ಜರ್ನಿ ಎಲ್ಲಿ ತನಕ ಹೋಗುತ್ತೋ ಅನ್ನೋದ್ಕಿಂತ ನಮ್ಮ ಜರ್ನಿ ಬಹಳ ಚೆನ್ನಾಗಿತ್ತು. ಸೊ ಆ ಫೀಲಿಂಗ್ ಅಂತೂ ನಿಜವಾಗ್ಲೂ ಪ್ರೈಸ್ಲೆಸ್. ಇವಾಗ ತನಕ ತೆಲುಗು ಕನ್ನಡ ಎರಡು ಸೇರ್ಕೊಂಡು ಹತ್ರ ನಾನು ಒಂದು ಐದಾರು ಫಿಲ್ಮ್ ಮಾಡಿದೆ. ಅದರಲ್ಲಿ ಇದು 3ನೇ ರಿಲೀಸ್ಡ್ ಫಿಲ್ಮ್ ಅಂಡ್ ಟು ಬಿ ರಿಜಿಸ್ಟರ್ಡ್ ಆನ್ IMDb ಅಂತ ಬೇಡ್ಕೊತಾ ಇದ್ವಿ. I'll be definitely happy to see myself in more and more such movies. ಊರು ಬಂದು ವಿಶಾಖಪಟ್ಟಣಂ, ಬಟ್ ಬೆಂಗಳೂರು ನಮ್ಮ ಜೀವನದ ಊರು ಬೆಂಗಳೂರು. 15 ವರ್ಷ ನಾನು ಇಲ್ಲೇ ಇದೆ. ಇವಾಗ ಹೈದರಾಬಾದ್ ಅಲ್ಲಿ ಜೀವನ ಮಾಡ್ತಾ ಇದ್ವಿ. ಆದ್ರೆ ಯಾವಾಗ್ಲೂ ಮನಸ್ಸಿಂದ ನಾನು ಬೆಂಗಳೂರದವನೇ, ಕನ್ನಡದವನೇ. ಪ್ರೀತಿಯಿಂದ ಹೇಳ್ತಾ ಇದೀನಿ, ಎಲ್ಲರೂ ನೋಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.